ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದ ಒಂದು ಮೆಡಿಸಿನ್ ಬಂದುಬಿಟ್ಟು ಬೇಬಿಜೆಸಿಕ್ ಡ್ರಾಪ್ಸ್ ಅನ್ನುವಂಥ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ. ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಬೇಬಿಜೆಸಿಕ್ ಡ್ರಾಪ್ಸ್. ಸೊ ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು 15 ಆಲ್ಮೋಸ್ಟ್ ಒಂದು ಡ್ರಾಪ್ಸ್ ಎಲ್ಲ 15 ml ಒಂದು ಅಷ್ಟೇ ಮಾಡಿರ್ತಾರೆ ಅಂತ ಕಾಣೋದು. ಆಲ್ಮೋಸ್ಟ್ ಎಲ್ಲ ಡ್ರಾಪ್ಸ್ಗಳು ಏನಾಗುತ್ತೋ 15 ml ಇರ್ತವೆ. ಸೊ ಇದರ MRP ಬಂದುಬಿಟ್ಟು 15 ml ನಮಗೆ 22 ರೂಪಾಯಿ. ಸೊ 22 ರೂಪಾಯಿ ಆಗುತ್ತೆ ಒಂದು, ಅಂದರೆ 15 ml ಇದರ MRP ಬಂದುಬಿಟ್ಟು. ಇದರ ಅಂದರೆ ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸ್ನೇಹಿತರೆ ಮೇಯರ್ ಆರ್ಗ್ಯಾನಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಬೇಬಿಜೆಸಿಕ್ ಡ್ರಾಪ್ಸ್ ಅನ್ನುವಂಥದ್ದು ತಯಾರು ಮಾಡ್ತೀವಿ ಸ್ನೇಹಿತರೆ. ಸೊ ಇದನ್ನು ಓಪನ್ ಮಾಡಿ ನೋಡೋಣ, ಸೊ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ಕೋಣ. ಈ ರೀತಿ ಓಪನ್ ಮಾಡಿದ ಕೂಡ ಇದರಲ್ಲಿ ಒಂದು ಡ್ರಾಪ್ಸನ್ನು ಕೊಟ್ಟಿದ್ದಾರೆ, ಅಂದರೆ ಡ್ರಾಪರನ್ನು ಕೊಟ್ಟಿದ್ದಾರೆ. ಸೊ ನಿಮಗೆ ಯೂಸ್ ಮಾಡಲಿ ಹೆಲ್ಪ್ ಆಗಲಿ ಅಂತ ಡ್ರಾಪ್ ತೆಗೆದುಕೊಂಡು ಮತ್ತು ಇದನ್ನು ಅಂದರೆ ಈ ಒಂದು ಇದೂ ಸಹ ಗ್ಲಾಸಿಂದ ಈ ಒಂದು ಡ್ರಾಪ್ಸ್ ಇದೆಲ್ಲ, ಇದು ಗ್ಲಾಸಿನಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಡ್ರಾಪ್ಸ್ ಇದಾಗಿರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಪ್ಯಾಕೇಜಿಂಗ್ ಆಗುತ್ತೆ. ಮತ್ತು ಬೇಬಿಜೆಸಿಕ್ ಬ್ರ್ಯಾಂಡ್ ನೇಮ್ ಇಲ್ಲಿ ಸಿಗುತ್ತೆ ನಿಮಗೆ ಬಾಕ್ಸಲ್ಲಿ. ಮತ್ತು ಅನಾಲ್ಜೆಸಿಕ್ ಇನ್ಫ್ಯಾಂಟ್ ಫಾರ್ಮುಲಾ ಫ್ರೀ ಫ್ರಮ್ ಪ್ರೊಪಲೈನ್ ಗ್ಲೈಕೋಲ್. ಸೊ ಪ್ರಿಪಲ್ ಗ್ಲೈಕೋಲ್ ಇರಲ್ಲ, ಇದು 100% ಆರೆಂಜ್ ಫ್ಲೇವರನ್ನು ಆ್ಯಡ್ ಮಾಡಿದ್ರೆ ಅಂತ ಇವರು ಹೇಳ್ತಿದ್ದಾರೆ, ಸೊ ಕಂಪ್ನಿಯವರು. ಸೊ ಇದರ ಪ್ಯಾಕೇಜಿಂಗ್ ಇದಾಗುತ್ತೆ. ಮತ್ತು ಇದರ ಒಂದು ಯೂಸಸ್ ಬೆನಿಫಿಟ್ಸು ಮತ್ತು ಇದನ್ನು ಉಪಯೋಗಗಳು ಏನಂತ ನಾವು ಹೇಳೋದು. ಉಪಯೋಗಗಳು ಬಂದ್ಬಿಟ್ಟು ಇದು ಹೆಚ್ಚಾಗಿ ಇದನ್ನು ಬೇಬಿಜೆಸಿಕ್ ಅನ್ನುವಂಥ ಒಂದು ಡ್ರಾಪ್ಸ್ ಹೆಚ್ಚಾಗಿ ಇದನ್ನು ಯೂಸ್ ಮಾಡೋದು ಬೇಬಿಜೆಸಿಕ್ ಡ್ರಾಪ್ಸ್ ಬಂದುಬಿಟ್ಟು ಸ್ನೇಹಿತರೆ. ಸೊ ಫೀವರಿಗೆ, ಜ್ವರಕ್ಕೆ, ಇನ್ ಕೇಸ್ ಏನಾದರೂ ಒಂದು ಮಕ್ಕಳಲ್ಲಿ ಏನಾದರೂ ಟೆಂಪ್ರೇಚರ್ ಹೆಚ್ಚಿಗೆ ಆತಂತಂದ್ರೆ, ಜ್ವರ ಬಂತಂದ್ರೆ ಆವಾಗ ಮಾತ್ರ ಈ ಒಂದು ಬೇಬಿಜೆಸಿಕ್ ಸಿರಪ್ಪನ್ನು ಯೂಸ್ ಮಾಡ್ತಾರೆ. ಇದರ ಜೊತೆಗೆ ಈ ಜ್ವರದ ಜೊತೆಗೆ ಏನು ಮಾಡ್ತಾರೆ, ಬೇಬಿಜೆಸಿಕ್ ಒಂದು ಡ್ರಾಪ್ಸನ್ನು ಪೇನಿಗೆ ಯೂಸ್ ಮಾಡ್ತಾರೆ. ಏನಾದರೂ ಒಂದು ಪೇನ್ ಇತ್ತಂದ್ರೆ, ಅಂದರೆ ಅದು ಹೆಡ್ಡೇಕು, ಮಕ್ಕಳಿಗೆಲ್ಲ ಹೆಡ್ಡೇಕ್ ಇರೋಂಗಿಲ್ಲ, ಈ ಹಲ್ಲು ನೋವು ಇರ್ತದೆ ಮತ್ತು ಮೈಕೈ ನೋವು ಇರ್ತದೆ, ಕಿರಿಕಿರಿ ಮಾಡ್ತಿರ್ತಾರೆ, ಅಳ್ತಿರ್ತಾರಲ್ಲ. ಸೊ ಅವಾಗ ಏನು ಮಾಡ್ಬೋದಪ್ಪ ಅಂದರೆ ಈ ಒಂದು ಬೇಬಿಜೆಸಿಕ್ ಡ್ರಾಪ್ಸನ್ನು ಮಕ್ಕಳಿಗೆ ಯೂಸ್ ಮಾಡ್ಬೋದು. ಒಟ್ಟಾರೆಯಾಗಿ ಇದರ ಒಂದು ಬೆನಿಫಿಟ್ಸ್ ಯೂಸಸ್ ಬಂದುಬಿಟ್ಟು ಅನಾಲ್ಜೆಸಿಕ್ ಅಂದರೆ ಪೇನ್ ರಿಲೀವರ್ ಟ್ಯಾಬ್ಲೆಟ್, ಈ ಒಂದು ಸಿರಪ್ ಒಂದು ಡ್ರಾಪ್ಸ್ ಆಗಿ ಈ ಒಂದು ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಬೇಬಿಜೆಸಿಕ್ ಡ್ರಾಪ್ಸ್ ಬಂದುಬಿಟ್ಟು. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ಗಳು ಏನಾದರೂ ಇದೆ ಅದನ್ನ ನೋಡಿದ್ರೆ, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಅಂದರೆ ಈ ಒಂದು ಬೇಬಿಜೆಸಿಕ್ ಸೊ ನಿಮಗೆ ವಾಂತಿ ಬಂದಂಗೆ ಆಗುತ್ತೆ, ಮತ್ತು ಸರಿಯಾಗಿ ನಿಮಗೆ ಡೈಜೆಷನ್ ಆಗ್ತಿರೋಂಗಿಲ್ಲ, ಮತ್ತು ಹೊಟ್ಟೆ ನೋವು ಆಗ್ತಿರುತ್ತೆ. ಸೊ ಅದೇನು ತೊಂದರೆ ಇಲ್ಲ, ಕಾಮನ್ನಾಗಿ ಸೈಡ್ ಎಫೆಕ್ಟ್ಗಳು ಇದ್ದೇ ಇರ್ತವೆ. ಸೊ ಇನ್ ಕೇಸ್ ಸಿವಿರಿಟಿ ಜಾಸ್ತಿ ಆಗುತ್ತಂದ್ರೆ ಡಾಕ್ಟ್ರಿಗೆ ನೀವು ಏನು ಮಾಡಬೇಕಾದ್ರೆ ಕನ್ಸಲ್ಟನ್ನು ಮಾಡಬೇಕು ಸ್ನೇಹಿತರೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಅಂದರೆ ಈ ಒಂದು ಬೇಬಿಜೆಸಿಕ್ ಡ್ರಾಪ್ಸ್ ಅನ್ನುವಂಥ ಎಲ್ಲಿ ಸ್ಟೋರ್ ಮಾಡಬೇಕಪ್ಪ ಅಂದರೆ ಬಿಲೋ 25 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಡ್ರಾಪ್ಸನ್ನು ಏನು ಮಾಡಬೇಕು, ನೀವು ಅದು ಸ್ಟೋರನ್ನು ಮಾಡಬೇಕಾಗತ್ತೆ. ಮತ್ತೊಂದು ಡ್ರೈ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಅದರ ಜೊತೆಗೆ ಒಂದು ಲೈಟಿಂದ ನೀವು ಪ್ರೊಟೆಕ್ಟನ್ನು ಮಾಡಬೇಕಾಗತ್ತೆ ಈ ಒಂದು ಬೇಬಿಜೆಸಿಕ್ ಡ್ರಾಪ್ಸನ್ನು. ಮತ್ತು ಇದರ ಒಂದು ಡೋಸೇಜ್ ಅಂದರೆ ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅಂತ ನಾವು ಹೇಳಿದ್ರೆ, ಸೊ ಕೆಲವೊಂದು ಡ್ರಾಪ್ಸ್ಗಳ ಮೇಲೆ ಏನು ಮಾಡ್ತಾರಪ್ಪ ಅಂದ್ರೆ ಅವರಿಗೆ ಕೊಟ್ಬಿಟ್ಟಿರ್ತಾರೆ, ಎಷ್ಟು ತಿಂಗಳಿಗೆ ಎಷ್ಟು ಡ್ರಾಪ್ಸ್ ಕೊಡ್ಬೇಕಂತ ಕೆಲವೊಂದು ಕೊಟ್ಟಿರೋಂಗಿಲ್ಲ. ಆದರೂ ಸಹ ಏನು ಮಾಡಿಯಪ್ಪ ಅಂತ ನೀವು ಇನ್ ಕೇಸ್ ನೀವು ಡಾಕ್ಟ್ರಿಗೆ ಒಂದು ಸಲ ಏನಾದರೂ ಹೇಳಿದರೆ ಅದ್ರ ಡೋಸೇಜನ್ನು ನೀವು ಅದನ್ನು ಕಂಟಿನ್ಯೂ ಮಾಡ್ಕೊರಿ. ಇಲ್ಲಪ್ಪ ಅಂದರೆ ಈ ಒಂದು ಡೋಸೇಜನ್ನು ರೆಫರ್ ಮಾಡ್ಕೊಳ್ಳಿ. ಸೊ ಇದು ಜನರಲ್ ಆಗಿ ಇರುತ್ತೆ ಈ ಒಂದು ಡೋಸೇಜ್ ಬಂದುಬಿಟ್ಟು. ನೀವು ಇಲ್ಲಿ ತೋರಿಸ್ತಿದ್ದಲ್ಲ ಡೋಸೇಜ್ ಬಂದುಬಿಟ್ಟು ನೀವು ಎವ್ರಿ 6 hours ಅಂತಾರೆ. ಎವ್ರಿ 6 hours 1 ಮಂತ್ರಿಂದ 6 ತಿಂಗಳ ಬೇಬಿ ಇದ್ದಾಗ ಏನಾಗುತ್ತೆ 0.5 ml ಹಾಕಿರಿ. ಮತ್ತು 6 ತಿಂಗಳ ಮೇಲ್ಪಟ್ಟಿದ್ದು ಅಂಥದ್ದು. ಸೊ ಇದೆಲ್ಲ ಅಂದರೆ ನೀವು 1 year ಮಟ್ಟ ನೀವು 1 ml ಅನ್ನು ಹಾಕ್ಬೋದು. ಮತ್ತು 1 yearಯಿಂದ 5 ವರ್ಷ ಮಟ್ಟ ನೀವೇನು ಮಾಡ್ಬೋದು, ಸೊ 2 ml ನೀವು ಹಾಕಬೇಕಾಗತ್ತೆ. ಅಂದ್ರೆ ಒಂದು ಟ್ಯೂಬ್ ಅಂದರೆ ನೀವು ಬೇಕಂದರೆ ಈ ಡ್ರಾಪರ್ನು ಸಹ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂತಂದ್ರೆ ನೀವು ML ಮುಖಾಂತರ ಸಹ ಮಕ್ಕಳಿಗೆ ನೀವು ಕೊಡಬೋದು. ನಿಮಗೆ ಇವೆಲ್ಲ ಡೋಸೇಜ್ ನಿಮಗೆ ಏನೋ ಗೊತ್ತಾಗಲಿಲ್ಲ, ನಿಮಗೆ ಹೊಂದಲಿಲ್ಲ, ಅಥವಾ ನಿಮಗೇನೋ ಕನ್ಫ್ಯೂಸ್ ಅನ್ನಿಸ್ತಂದ್ರೆ ಆ್ಯಸ್ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್, ಡಾಕ್ಟ್ರು ಯಾವ ರೀತಿ ಹೇಳ್ತಾರೋ ಅವರ ಒಂದು ಮಕ್ಕಳ ಒಂದು ಕಂಡೀಷನ್ ಮೇಲೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಡೋಸೇಜನ್ನು ನೀವು ಯೂಸ್ ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ಒಂದು ಡೋಸೇಜನ್ನು ನೀವು ಯೂಸ್ ಮಾಡಬೇಕು. ಮತ್ತು ಇದರ ಒಂದು ಸೇಫ್ಟಿ ಅಡ್ವೈಸು, ಪ್ರಿಕಾಷನ್ಸ್ ಏನಾದರೂ ಈ ಒಂದು ಡ್ರಾಪ್ಸನ್ನ ಮೇಲೆ ತೆಗೆದುಕೊಳ್ಬೇಕಾದ್ರೆ ಏನಾದರೂ ಪ್ರಿಕಾಷನ್ಸ್ ನೋಡೋದ್ರೆ ಈ ಒಂದು ಡ್ರಾಪ್ಸನ್ನು ನೀವು ಏನು ಮಾಡಬೇಕಪ್ಪ ಅಂದರೆ ರೆಫ್ರಿಜರೇಟರ್ಲ್ಲೇ ಇಡಲಿಕ್ಕೆ ಹೋಗಬಾರ್ದು. ಮತ್ತು ಚಿಲ್ಡ್ರನ್ಸಿಂದ ಏನು ಮಾಡಬೇಕಪ್ಪ ಅಂದ್ರೆ ಈ ಒಂದು ಡ್ರಾಪ್ಸನ್ನು ನೀವು ದೂರ ಇಡಬೇಕಾಗತ್ತೆ. ಅದರ ಜೊತೆಗೆ ಇನ್ ಕೇಸ್ ನೀವು ಏನಾದರೂ ಯೂಸ್ ಮಾಡಿದ್ರೆ, ಕ್ಯಾಪನ್ನು ಕ್ಯಾಪನ್ನು ನೀವು ಸರಿಯಾಗಿ ಏನು ಮಾಡಬೇಕಂದ್ರೆ ರೀಕ್ಯಾಪ್ ಆಗಿ ಟೈಟ್ ಕ್ಯಾಪ್ ಹಾಕಬೇಕಾಗತ್ತೆ. ಯಾಕಂದರೆ ಇದು ಮತ್ತು ಇನ್ ಕೇಸ್ ಏನಾದರೂ ಒಂದು ಇನ್ಫೆಕ್ಷನ್ ಅಥವಾ ಗಲೀಜು ಆಗೋದ್ರಿಂದ
ಇರೋದ್ರಿಂದ ನಿಮ್ಮ ಮತ್ತೆ ಕ್ಯಾಪನ್ನು ಟೈಟ್ ಹಾಕಬೇಕಾಗತ್ತೆ. ಇನ್ ಕೇಸ್ ನೀವು ಈ ಒಂದು ಸಿರಪ್ಪನ್ನು ನೀವೇನೋ ಯೂಸ್ ಮಾಡಬೇಕಪ್ಪ ಅಂತಂದ್ರೆ ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಹಾಗಾದರೆ ಮತ್ತು ಈ ಒಂದು ಸಿರಪ್ಪನ್ನು ನೀವು ಜಾಸ್ತಿ ತೆಗೆದುಕೊಳ್ಳೋ ಹಾಗಿಲ್ಲ. ಸೊ ನೀವು ಒಂದು ವಾರ ಮಟ್ಟಿಗೆ ಅಥವಾ ಒಂದು 3-4 ದಿನ ಮಟ್ಟಿಗೆ ಅಷ್ಟೇ ಮಾತ್ರ ಈ ಒಂದು ಸಿರಪ್ಪನ್ನು ಹಾಕಬೇಕಾಗತ್ತೆ. ಇನ್ ಕೇಸ್ ಸಿರಪ್ಪನ್ನು ಹಾಕಿದಾಗ ಇನ್ ಕೇಸ್ ನಿಮ್ಗೆ ಏನೋ ಕಮ್ಮಿ ಆಗಲ್ಲ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಏನು ಮೇಡಮ್ ಈ ಒಂದು ಸಿರಪ್ಪು ಬಂದುಬಿಟ್ಟು ಪ್ಯಾರಾಸಿಟಮಲ್ ಸಿರಪ್, ಅದು ಆ್ಯಕ್ಚುಲಿ ಪ್ಯಾರಾಸಿಟಮಲ್ ಸಿರಪ್ ಬಂದುಬಿಟ್ಟು ಇದನ್ನು ಏನು ಮಾಡಿ ಜಾಸ್ತಿ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕಂದರೆ ಇದು ಪ್ಯಾರಾಸಿಟಮಲ್ ಕಂಟೆಂಟ್ ಇರೋದು ಅಥವಾ ಅಸಿಟೋಅಮಿನೋಫೈನ್ ಕಂಟೆಂಟ್ ಇರೋದರಿಂದ ಏನು ಮಾಡ್ಬೇಕಂದ್ರೆ ಈ ಒಂದು ಸಿರಪ್ಪನ್ನು ಈ ಒಂದು ಡ್ರಾಪ್ಸನ್ನು ಏನು ಮಾಡ್ಬೋದು ಜಾಸ್ತಿ ನೀವು ತೆಗೆದುಕೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.